ಸಂಕ್ರಾಂತಿ ಬಳಿಕ ಹೊಸ ರೂಪ ತಾಳಲಿದೆ ಜೆಡಿಎಸ್. ಪಕ್ಷಕ್ಕೆ ಹೊಸ ಟಚ್ ನೀಡೋದಕ್ಕೆ ದಳಪತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಆದಂತಹ ಹಿನ್ನಡೆ, ಸೋಲು ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ. ಫೆಬ್ರವರಿ ಮೊದಲ ವಾರದಲ್ಲೇ ನಿಖಿಲ್ಗೆ ಪಕ್ಷದ ಸಾರಥ್ಯ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡುವ ಸಾಧ್ಯತೆ. ಪುತ್ರನನ್ನ ಪಟ್ಟಕ್ಕೇರಿಸಿ ಯುವ ಪಡೆ ಕಟ್ಟೋದಕ್ಕೆ ಎಚ್ಡಿಕೆ ಚಿಂತನೆಯನ್ನ ನಡೆಸಿದ್ದಾರೆ. ಪ್ರಬಲ ಸಮುದಾಯಗಳ ಶಾಸಕರಿಗೂ ಕೂಡ ಹೊಸ ಜವಾಬ್ದಾರಿಯನ್ನ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು. ಲಿಂಗಾಯತ, ದಲಿತ, ಕುರುಬ ಸಮುದಾಯಕ್ಕೂ ಕೂಡ ಪ್ರಾಶಸ್ತ್ಯವನ್ನ ಕೊಡೋದಕ್ಕೆ ಪ್ಲಾನ್ ನಡೀತಾ ಇದೆ. ಜೆಡಿಎಸ್ ಭದ್ರಕೋಟೆ, ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟಿರುವಂತಹ ದಳಪತಿಗಳು ಈಗಾಗಲೇ ನೋಡ್ತಾ ಇರೋ ಹಾಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಪಕ್ಷವನ್ನ ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಭಾರಿ ಪ್ಲಾನ್ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಗಮನಿಸ್ತಾ ಇರೋ ಹಾಗೆ ಒಂದಷ್ಟು ಸೋಲು, ಒಂದಷ್ಟು ಹಿನ್ನಡೆ ಈಗಾಗಲೇ ಜೆಡಿಎಸ್ ಪಕ್ಷವನ್ನ ಸಾಕಷ್ಟು ಕುಗ್ಗುವಂತೆ ಮಾಡಿದೆ. ಈಗ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಜೆಡಿಎಸ್ ಭಾರಿ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಖಂಡಿತ ಮಧು, ಜೆಡಿಎಸ್ನ ಮುಂದಿನ ಸಾರಥ್ಯ ಯಾರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಆ ಪ್ರಶ್ನೆಗೆ ಫೆಬ್ರವರಿ ಮೊದಲ ವಾರದಲ್ಲಿ ಉತ್ತರ ಸಿಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಜೆಡಿಎಸ್ ಪಕ್ಷದಲ್ಲಿ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಏನಂದರೆ, ಚನ್ನಪಟ್ಟಣ ಸೋಲಿನ ಹಿನ್ನೆಲೆಯಲ್ಲಿ ಒಂದು ಅಲರ್ಟ್ ಆದ ಜೆಡಿಎಸ್ ನಾಯಕರು ಹೊಸ ರೀತಿಯಾದ ಒಂದು ಪಕ್ಷಕ್ಕೆ ಟಚ್ ಕೊಡಬೇಕು ಅಂತೇಳಿ ಯುವ ನಾಯಕರನ್ನ ಜೆಡಿಎಸ್ ಜೊತೆ ಈಗಾಗಲೇ ಯುವ ಶಾಸಕರನ್ನ ಸೆಳೆಯುವಂಥ, ಯುವ ಶಾಸಕರ ಜೊತೆ ಸಂಘಟನೆ ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ನ ರಾಜ್ಯಾಧ್ಯಕ್ಷ ಆದಮೇಲೆ ಬೇರೆ ಬೇರೆ ಸಮುದಾಯಗಳನ್ನು ಸೆಲಿಕ್ಕೆ, ದಲಿತ ಆಗ್ಬೋದು, ಕುರುಬ ಆಗ್ಬೋದು, ಬೇರೆ ಬೇರೆ ಸಮುದಾಯಗಳನ್ನ ಸಲೀಲಿಕ್ಕೋಸ್ಕರ ಬೇರೆ ಶಾಸಕರಿಗೆ ಜವಾಬ್ದಾರಿಯನ್ನು ಕೊಡ್ಲಿಕ್ಕೆ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರೆ, ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆಡಿಎಸ್ಗೆ ಒಂದಷ್ಟು ನಿರೀಕ್ಷೆ ಮಟ್ಟ ಸ್ಥಾನಗಳು ಬರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ 2028ರ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು. ಅದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಶಕ್ತಿ ಇರುವಂಥ ಜಾಗಗಳಲ್ಲಿ ಒಂದಷ್ಟು ಹೆಚ್ಚು ಸೀಟನ್ನು ಗೆಲ್ಲಬೇಕು ಅನ್ನೋ ನಿರೀಕ್ಷೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಫೆಬ್ರವರಿ ಮೊದಲ ವಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರೆ. ಅದರ ಜೊತೆಗೆ ಯುವ ಶಾಸಕರಿಗೆ ಒಂದಷ್ಟು ಸ್ಥಾನಮಾನ ಕೊಡ್ಲಿಕ್ಕೆ ಕೂಡ ಲೆಕ್ಕಾಚಾರ ಮಾಡಿಕೊಂಡಿರುವಂಥದ್ದು ಮಧು. ಓಕೆ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.